ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ ರೇವಣ್ಣ ನಾಳೆ ಜಾಮೀನು ಸಿಕ್ಕರೆ ಸೇಫ್, ಇಲ್ಲದಿದ್ರೆ ಮೇ 14ರವರೆಗೂ ರೇವಣ್ಣಗೆ ಜೈಲೇ ಗತಿ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ರೇವಣ್ಣ ಕಣ್ಣೀರು. ಕೋರ್ಟ್ ಕಟಕಟಿಯಲ್ಲಿ ನಾನು ತಪ್ಪು ಮಾಡಿಲ್ಲ, ಕೇಸೇ ಗೊತ್ತಿಲ್ಲವೆಂದ ರೇವಣ್ಣ. ಡಿಕೆಶಿ ಎಚ್ಡಿಕೆ ನಡುವೆ ಮುಂದುವರೆದ ಟಾಕ್ ವಾರ್. ಕುಮಾರಸ್ವಾಮಿಗೆ ನನ್ನನ್ನು ನೆನಪಿಸಿಕೊಳ್ಳಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂದ ಡಿಸಿಎಂ. ಡಿಕೆಶಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜೋರಾದ ಪ್ರತಿಭಟನೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಕೆಆರ್ ನಗರದ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿತರಾಗಿರೋ ರೇವಣ್ಣಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. 7 ದಿನ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಶಿಫ್ಟ್ ಆಗಿದ್ದಾರೆ. ಇದಕ್ಕೂ ಮುನ್ನ ಕೋರ್ಟ್ನಲ್ಲಿ ರೇವಣ್ಣ ಪರ ವಕೀಲರು ಹಾಗೂ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಈ ವೇಳೆ ಎಸ್ಐಟಿ ತನಿಖೆಗೆ ರೇವಣ್ಣ ಸ್ಪಂದಿಸಿಲ್ಲ ಎಂದಿದ್ದು ಎಸ್ಐಟಿ ರೇವಣ್ಣರನ್ನ ಕಸ್ಟಡಿಗೆ ನೀಡುವಂತೆ ಕೇಳಿಲ್ಲ. ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶಪಡಿಸೋ ಸಾಧ್ಯತೆ ಇದೆ, ಜಾಮೀನು ನೀಡಬಾರದು ಅಂತ ಎಸ್ಐಟಿ ಕೇಳಿದೆ. ಬಳಿಕ ವಾದ ಮಂಡಿಸಿದ ರೇವಣ್ಣ ಪರ ವಕೀಲರು, ರೇವಣ್ಣ ಕಿಡ್ನಾಪ್ ಮಾಡಿಸಿರುವುದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ, ಸಂತ್ರಸ್ತೆ ಯಾವುದೇ ಹೇಳಿಕೆ ನೀಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಸತತ 3 ದಿನ ವಿಚಾರಣೆ ಮಾಡಿದ್ದಾರೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡದೆ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಇದೇ ವೇಳೆ ಪೊಲೀಸ್ ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತ ರೇವಣ್ಣಗೆ ಜಡ್ಜ್ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ರೇವಣ್ಣ, ಅನಾರೋಗ್ಯದ ವೇಳೆಯೂ ವಿಚಾರಣೆಗೆ ಸಹಕರಿಸಿದ್ದೇನೆ, ನನಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಕಾರ ನೀಡಿದ್ದೀನಿ. 3 ದಿನ ರಾತ್ರಿ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ, ಹೊಟ್ಟೆ ನೋವು ಬಂದು 3 ದಿನವೂ ಮಲಗಿಲ್ಲ, ನಾನು ಎಲ್ಲಿಯೂ ಹೋಗಿಲ್ಲ, ನನ್ನ ತಂದೆ ಮನೆಯಲ್ಲಿದ್ದೆ, ನನಗೂ ಗೊತ್ತಿಲ್ಲ, ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ನನಗೆ ಹೊಟ್ಟೆ ಉರಿ ಬಂದರೂ ಆಸ್ಪತ್ರೆಗೆ ಸೇರಿಸಲು ರೆಡಿ ಇಲ್ಲ. ರಾಜಕೀಯ ಪ್ರೇರಿತವಾಗಿ ಬಂಧನ ಮಾಡಿದ್ದಾರೆ. 30 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಒಂದೂ ಕೇಸ್ ಇಲ್ಲ, ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಇನ್ನು ಇತ್ತ ವಿಡಿಯೋ ವೈರಲ್ ಮಾಡಿದ್ದ ಕಾರ್ತಿಕ್, ನವೀನ್ ಗೌಡ, ಚೇತನ್ ಜಾಮೀನು ಅರ್ಜಿಯನ್ನ ಹಾಸನ ಜಿಲ್ಲಾ ನ್ಯಾಯಾಲಯ ವಜಾ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ಮಾಜಿ ಸಿಎಂ ಎಚ್ಡಿಕೆ ಕಿಡಿಕಾರಿದ್ದಾರೆ. ನಿಮ್ಮ ತನಿಖೆ ರೇವಣ್ಣ ಪ್ರಜ್ವಲ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದೆ? ವಿಡಿಯೋ ಬಿಡುಗಡೆ ಮಾಡಿದವರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ವಿಡಿಯೋ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಹಿಳಾ ಆಯೋಗ ಕೂಡ ಪತ್ರ ಬರೆದಿದೆ. ಆದರೆ ಈವರೆಗೂ ಕ್ರಮ ಕೈಗೊಂಡಿಲ್ಲ. ಮಿಸ್ಟರ್ ಪರಮೇಶ್ವರ್ ಏನ್ರಿ ಮಾಡ್ತಾ ಇದ್ದೀರಾ? ರೇವಣ್ಣಗೆ ಮಾತ್ರ ನೋಟಿಸ್ ಕೊಟ್ಟಿದ್ದಾರೆ. ನವೀನ್, ಕಾರ್ತಿಕ್, ಶ್ರೇಯಸ್ಗೆ ನೋಟಿಸ್ ನೀಡಿಲ್ಲ. ಕುಮಾರಸ್ವಾಮಿ ಬ್ಲ್ಯಾಕ್ ಮೇಲರ್ ಅಲ್ಲ. ಡಿಕೆ ಸಂಸ್ಕೃತಿ ಎಲ್ಲರಿಗೂ ಗೊತ್ತಾಗಿದೆ. ದೇವರಾಜೇಗೌಡ ಬಗ್ಗೆ ಯಾಕಪ್ಪ ಮಾತನಾಡದೆ ನೀನು? ನಿನಗೇನು ಕೆಲಸ ಡಿಕೆ? 5 ಜನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ದೀಯಲ್ಲ, ಸಿಎಂಗೆ ಮಾನ ಮರ್ಯಾದೆ ಇದೆಯಾ? ಪರಮೇಶ್ವರ್, ನಿಮಗೆ ಬೆನ್ನು ಮೂಳೆ ಇದೆಯಾ? ಎಸ್ಐಟಿ ಅಧಿಕಾರಿಗಳಿಗೆ ಕ್ರೆಡಿಬಿಲಿಟಿ ಇದೆಯಾ? ಯಾವ ಪ್ರಕರಣ ಕೂಡ ತಾರ್ಕಿಕವಾಗಿ ಅಂತ್ಯ ಮಾಡಿಲ್ಲ. 12 ಜನರನ್ನ ಕುಮಾರ ಕೃಪಾದಲ್ಲಿ ಇಟ್ಟಿದ್ದಾರೆ. ಅವರನ್ನ ನಿಧಾನವಾಗಿ ಬಿಡ್ತಾರೆ. ಸಿಡಿ ಬಿಡುವಾಗ ಮುಖ ತೋರಿಸಿ ಈಗ ಯಾಕೆ ಅನುಕಂಪ? ರೇವಣ್ಣ ಪರವಾಗಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಹೋರಾಟ ಮಾಡ್ತೀನಿ, ಸಂಬಂಧಿಕನಾಗಿ ಅಲ್ಲ ಅಂತ ಹೇಳಿದ್ದಾರೆ. ನಾನು ಆ ಸಂಸ್ಕೃತಿಲಿ ಬಂದಿರೋನಲ್ಲ. ಆ ಡಿ.ಕೆ. ಶಿವಕುಮಾರ್ ಸಂಸ್ಕೃತಿ ಜಗಜ್ಜಾಹಿರ. ದೇವರಾಜೇಗೌಡನಿಗೆ ಫೋನಲ್ಲಿ ಯಾಕಪ್ಪ ಮಾತಾಡ್ದ? ಡಿ.ಕೆ. ಶಿವಕುಮಾರ್, ನಿನಗೇನಿತ್ತು ದೇವರಾಜೇಗೌಡನ ಹತ್ರ ಕೆಲಸ? ನಿಮ್ಮ ಮುಖ್ಯಮಂತ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರಕ್ಕೆ, ಹೋಮ್ ಮಿನಿಸ್ಟರ್ ನೆನ್ನೆ ಹೇಳಿಕೆ ಕೊಟ್ಟವರಲ್ಲ, ಅವ್ರಿಗೆ ಏನಾದ್ರು ಸ್ವಲ್ಪ ಗಟ್ಟಿ ಮೂಳೆ ಇದ್ರೆ ಧೈರ್ಯವಾಗಿ ಎದುರ್ಸಕ ಹೇಳಿ. ಆ ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಯಾವ ಕ್ರೆಡಿಬಿಲಿಟಿ ಇದೆ? ನನ್ನ ಮೇಲೆ ಇದೇ ಸಿದ್ದರಾಮಯ್ಯ ನನ್ನನ್ನು 1 ದಿವಸವಾದರೂ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಚಿತಾವಣೆ ನಡೆಸಿದ್ದು ಇನ್ನೂ ನನಗಿದೆ ಜ್ಞಾಪಕದಲ್ಲಿ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ರಾಜೀನಾಮೆಯ ಫೈಟ್ ಮುಂದುವರೆದಿದೆ. ಪೆನ್ ಡ್ರೈವ್ ಕೇಸ್ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಎಚ್ಡಿಕೆ ಆರೋಪ ಮಾಡಿದ್ದು ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇದಕ್ಕೆ ಚಿಕ್ಕಮಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದು, ಕುಮಾರಸ್ವಾಮಿಗೆ ನಾನು ರಾಜೀನಾಮೆ ಕೊಡಬೇಕಂತೆ, ರಾಜೀನಾಮೆ ಕೊಡೋಣ ಅಂತ ವ್ಯಂಗ್ಯವಾಡಿದ್ದಾರೆ. ಅದೇನೋ ಒಕ್ಕಲಿಗರ ನಾಯಕರ ಪೈಪೋಟಿ ಅಂತೆ. ಕುಮಾರಸ್ವಾಮಿ ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್, ಎಲ್ಲ ಆಫೀಸರ್ಸ್ ಗಳಿಗೆ ಹೆದರಿಸ್ತಾರೆ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂದಿದ್ದಾರೆ. ಇನ್ಯಾಕ್ ವರಿ ಮಾಡ್ಕೊಳ್ತಿದ್ದಾರೆ? ಇವ್ರ ಲಾಯರ್ ಜಡ್ಜ್ ತೀರ್ಪು ಹೇಳೋದಕ್ಕೆ. ಲಾಯರ್ ಆದ್ರೆ ಕೋರ್ಟ್ಗೆ ಹೋಗಿ ವಾದ ಮಾಡ್ಲಿ. ಶಿವಕುಮಾರ್, ಸಿದ್ದರಾಮಯ್ಯ, ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್, ಕಥಾನಾಯಕ, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಇವರೇ. ಎಲ್ಲ ಗೊತ್ತಿದೆ. ಕುಮಾರಸ್ವಾಮಿಗೆ ನನ್ನ ಹೆಸರಿಡ್ಲಿಲ್ಲ ಅಂದ್ರೆ ಪಾಪ ನಿದ್ರೇನೆ ಬರಲ್ಲ ಅನ್ಸುತ್ತೆ ಅಂತ ತಿರುಗೇಟ್ ಕೊಟ್ರು. ವಕೀಲ ದೇವರಾಜೇಗೌಡ ಆಡಿಯೋ ಬಾಂಬ್ಗೆ ಮತ್ತೆ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಸ್ಪಷ್ಟನೆ ನೀಡಿದ್ದಾರೆ. ನಾನು ಡಿಕೆಶಿಗೆ ದೇವರಾಜೇಗೌಡಗೆ ಫೋನ್ ಮಾಡಿ ಕೊಟ್ಟಿದ್ದು ನಿಜ. ದೇವರಾಜೇಗೌಡಗೆ ಕ್ಯಾಬಿನೆಟ್ ದರ್ಜೆಯ ಆಮಿಷ ನೀಡಿಲ್ಲ. ಆತ ಗ್ರಾಮ ಪಂಚಾಯಿತಿ ಸದಸ್ಯ ಆಗೋಕ್ಕೂ ಲಾಯಕ್ ಇಲ್ಲವೆಂದಿದ್ದಾರೆ. ಪೆನ್ ಡ್ರೈವ್ ಹೆಸರು ಹೇಳಿಕೊಂಡು ದೇವರಾಜೇಗೌಡ ಹಣ ಮಾಡಿದ್ದಾನೆ. 80 ಕೋಟಿಯವರೆಗೆ ಆಸ್ತಿ ಮಾಡಿಕೊಂಡಿದ್ದಾನೆ. 2 ತಿಂಗಳ ಕಾಲ್ ಲಿಸ್ಟ್ ಅನ್ನ ತೆಗೆಸಿದ್ರೆ ಎಲ್ಲ ಸತ್ಯ ಹೊರಬರಲಿದೆ. ವಕೀಲ ದೇವರಾಜೇಗೌಡ ನನ್ನ ಹೆಸರು ಬಳಕೆ ಮಾಡಿಕೊಂಡಿದ್ದು ಸರಿಯಲ್ಲ. ರಾತ್ರಿ 10 ಗಂಟೆಗೆ ಅವನ ಜೊತೆಗೆ ಮಾತನಾಡಿದ್ದೆ. ಅವನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಭೇಟಿ ಮಾಡುವ ಪ್ರಯತ್ನ ಮಾಡಿದೆ. ಆಗ ಡಿಕೆ ಶಿವಕುಮಾರ್ ಅವನ ಭೇಟಿಗೆ ನಿರಾಕರಿಸಿದ್ರು. ಬಳಿಕ ಫೋನ್ನಲ್ಲಿ ಮಾತನಾಡಿಸಿದ್ದೆ. ನಿನ್ನ ಬಳಿ ಇರೋದನ್ನ ಎಸ್ಐಟಿಗೆ ಕೊಡು ಅಂದಿದ್ರು ಅಷ್ಟೇ. ಅದನ್ನ ಬಿಟ್ರೆ ನನಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಅಂದ್ರು. ವಕೀಲ ಅಂತ ಹೇಳ್ಕೊಳ್ತಕ್ಕಂಥ ದೇವರಾಜೇಗೌಡರು ನಮ್ಮ ಹೆಸರನ್ನ ಬಳಕೆ ಮಾಡಿಕೊಂಡಿದ್ದು ಬಹಳ ನಮ್ಮೆಲ್ಲರಿಗೂ ಸಹಿತ ವಿಷಾದನೀಯವಾಗಿದೆ. ಫೋನ್ ಮಾಡಿದ್ದು ಈಗಾಗಲೇ
ಏನು ದೇವರಾಜೇಗೌಡ ಆಡಿಯೋ ಕೇಳಿ ಶಿವರಾಮೇಗೌಡರು ನನಗೆ ಯಾರು ಫೋನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಆ ತುಣುಕು ಅಷ್ಟು ಬಿಟ್ಟರೆ ಇನ್ನೇನೂ ಮಾತಾಡಿಲ್ಲ. ಪ್ರಜ್ವಲ್ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಶಿವರಾಮೇಗೌಡ ಕೈವಾಡ ಇದೆ ಅಂತ ಮಂಡ್ಯದ ನಾಗಮಂಗಲದಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಮಾಡಿತು. ನಾಗಮಂಗಲದ ಸೋಮೇಶ್ವರ ದೇಗುಲದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದರು. ಪ್ರತಿಭಟನೆಯಲ್ಲಿ ಶಿವರಾಮೇಗೌಡ ಪ್ರತಿಕೃತಿಗೆ ಮಹಿಳಾ ಕಾರ್ಯಕರ್ತರು ಪೊರಕೆ ಸೇವೆ ಮಾಡಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. 420 ಡಿಕೆಶಿ ಅಶ್ಲೀಲ ವಿಡಿಯೋ ಹರಿಬಿಟ್ಟು ಸಂತ್ರಸ್ತೆಯರ ಮಾನಹಾನಿ ಮಾಡಿದ್ದಾರೆ. ವಿಡಿಯೋ ಮಾಡಿದವರು ಹಾಗೂ ಹರಿಬಿಟ್ಟವರ ಮೇಲೆ ಕ್ರಮ ಜರುಗಬೇಕು ಅಂತ ಆಗ್ರಹಿಸಿದರು. ಮಾಜಿ ಶಾಸಕ ಸುರೇಶ್ ಗೌಡ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪೊಲೀಸರು ಡಿಕೆಶಿ ಪ್ರತಿಕೃತಿಯನ್ನು ಕಿತ್ತುಕೊಂಡಿದ್ದರಿಂದ ಹೈ ಡ್ರಾಮಾ ನಡೆದಿದೆ. ಇದೇ ವೇಳೆ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡ, ಪೆನ್ ಡ್ರೈವ್ ಹಂಚಲು 16 ಕೋಟಿ ಖರ್ಚಾಗಿದೆ. ಅದರಲ್ಲಿ 5 ಕೋಟಿ ಶಿವರಾಮೇಗೌಡಗೆ ಬಂದಿದೆ. ಹಣವನ್ನು ತೆಗೆದುಕೊಂಡವರೇ ಈ ಬಗ್ಗೆ ಹೇಳಬೇಕು. ಎಲ್ಲರ ಮುಂದೆ ಸಿಸಿಟಿವಿ ಚೆಕ್ ಮಾಡಲಿ. ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳ ಮಾನವನ್ನ ಬೀದಿಗೆ ತಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರ ಇನ್ನೊಬ್ರು ತುಣಿಯೋದಕ್ಕೋಸ್ಕರ ಯಾರ್ಯಾರ ಕಾಂಟ್ಯಾಕ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ. ಈತ ಯಾರ ಹತ್ರ ಕಾಂಟ್ಯಾಕ್ಟ್ ನಮ್ಗೆ ಅನುಮಾನ ಇತ್ತು. ನಮಗೆ ಚುನಾವಣೆಗೆ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದಾಗ ಸರಿಯಾಗಿ 15 ದಿವಸದಿಂದ ಒಂದು ಗುರುವಾರ ನೀವು ಹೇಳಿದಂತ ವ್ಯಕ್ತಿಗೆ 5 ಕೋಟಿ ರೂಪಾಯಿಗಳನ್ನ ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಬಂದು ಒಬ್ಬ ಕಾಂಗ್ರೆಸ್ ಮುಖಂಡರ ಮನೆಯಿಂದ ಇವರ ಕಾರಿಗೆ ವರ್ಗಾವಣೆ ಅಂತ ಬಂತು. ಆದ್ರೆ ನಾವು ತಿಳ್ಕೊಂಡಿದ್ದು ಇವರು ಅಷ್ಟಕ್ಕೆಲ್ಲ ಬೆಲೆ ಬಾಳೋದಿಲ್ವಲ್ಲ, ಅದಕ್ಕೋಸ್ಕರ ಈ ತನಿಖೆ ನಡಿಬೇಕು. ಈ ಸಿಬಿಐ ತನಿಖೆಯಿಂದ ಮಾತ್ರ ಇದೆಲ್ಲ ಸಾಧ್ಯ. ಮೈಸೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಮಾಜಿ ಸಚಿವ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಜಿಟಿ ದೇವೇಗೌಡರು, ಪೆನ್ ಡ್ರೈವ್ ರಿಲೀಸ್ ಮಾಡಿದವರ ವಿರುದ್ಧ ಈವರೆಗೆ ತನಿಖೆಯಾಗಿಲ್ಲ. ಒಂದು ಪಕ್ಷದ ಮೇಲೆ ಗದಾಪ್ರಹಾರ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆ ರದ್ದಾಗಬೇಕು, ಸಿಬಿಐ ತನಿಖೆ ವಹಿಸಬೇಕು. ಚೆನ್ನೈ ಕಂಪನಿಯಲ್ಲಿ 3 ಕೋಟಿ ಕೊಟ್ಟು ಪೆನ್ ಡ್ರೈವ್ ಖರೀದಿಸಿದ್ದಾರೆ. ಆಸ್ಟ್ರೇಲಿಯಾ ಲ್ಯಾಬೊರೇಟರಿಯಲ್ಲಿ ಯಾವುದು ಸೇರಿಸಬೇಕು ಅಂತ ಸಿನಿಮಾ ಮಾಡದಂತೆ ಮಾಡಿದ್ದಾರೆ. ಇದರಲ್ಲಿ ಅಂತಾರಾಷ್ಟ್ರೀಯ ಜಾಲ ಸಹ ಸೇರ್ಕೊಂಡಿದೆ. ತನಿಖೆ ಮಾಡಲು ಕರ್ನಾಟಕ ಪೊಲೀಸರಿಂದ ಆಗಲ್ಲ. ಸಿಬಿಐ ತನಿಖೆ ಬಿಟ್ಟರೆ ಬೇರೆ ಯಾವುದೇ ತನಿಖೆಯಿಂದ ನ್ಯಾಯ ಸಿಗಲ್ಲ. ಜೆಡಿಎಸ್ ಮುಗಿಸಲು ಸಿಎಂ ಡಿಸಿಎಂ ಮುಂದಾಗಿದ್ದಾರೆ ಎಂದರು. ಇದೇ ವೇಳೆ ಮಾತನಾಡಿದ ಸಾರಾ ಮಹೇಶ್, ಕೆಲವು ಅಧಿಕಾರಿಗಳು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಾದರೆ ಪೆನ್ ಡ್ರೈವ್ ಹಂಚಿದವರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಕೂಡಲೇ ಸಂತ್ರಸ್ತೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಸತ್ಯಾಸತ್ಯತೆ ಹೊರಬರಲಿ ಎಂದರು. ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿಸಿದಿರಲ್ಲ, ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಕ್ಕೆ ಎಷ್ಟು ದಿವಸ ಬೇಕು? ಪೆನ್ ಡ್ರೈವ್ ಮಾಡಿ ಹಂಚಿದ್ರಲ್ಲ, ಅವರು ಇಷ್ಟೇ ಅಪರಾಧಿ ಅಲ್ವಾ? ಯಾಕೆ ಅವ್ರ ಮೇಲೆ ನಿಮ್ಮ SIT ಅವ್ರಿಗೆ ಇನ್ನೂ ಕಂಡುಬಿದ್ದಿಲ್ಲ? ಯಾರ ಪರ ಕೆಲಸ ಮಾಡ್ತಾ ಇದ್ದೀರಿ ನೀವು? ಚೆನ್ನೈ ಕಂಪನಿಯಲ್ಲಿ 3 ಕೋಟಿ ರೂಪಾಯಿ ಕೊಟ್ಟು ಪೆನ್ ಡ್ರೈವ್ ಪರ್ಚೇಸ್ ಮಾಡಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಲ್ಯಾಬೊರೇಟರಿಯಲ್ಲಿ ಯಾವ್ಯಾವ ಸೇರಿಸಬೇಕು ಅಂತಕ್ಕಂಥ ಸಿನಿಮಾ ಮಾಡ್ದಂಗೆ ಮಾಡಿದ್ದಾರೆ. ಅಲ್ಲಿಂದ ರಾಮನಗರದಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು. ಐಜೂರು ವೃತ್ತದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ನೇತೃತ್ವದಲ್ಲಿ ಜೆಡಿಎಸ್, ಬಿಜೆಪಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಡಿಕೆಶಿ ಭಾವಚಿತ್ರಕ್ಕೆ ಸಿಡಿ ಹಾರ ಹಾಕಿ ಚಪ್ಪಲಿಯಿಂದ ಹೊಡೆದು ಕಿಡಿಕಾರದರು. ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ, ಜೆಡಿಎಸ್ ಕಾರ್ಯಕರ್ತರು ಸೇರಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಭಾಗಿಯಾಗಿದ್ದರು. ಸರ್ಕಾರದ ವಿರುದ್ಧ ಸಿಪಿವೈ ಘೋಷಣೆ ಕೂಗಿ ಕಿಡಿಕಾರಿದರು. ಇದೇ ವೇಳೆ ಮಾತನಾಡಿದ ಸಿಪಿ ಯೋಗೇಶ್ವರ್, ಪೆನ್ ಡ್ರೈವ್ ಬಿಡುಗಡೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಶಿವಕುಮಾರ್ ಅವರೇ, ನಿಮ್ಮ ಹಿನ್ನೆಲೆಯನ್ನು ಗಮನಿಸಿದಾಗ ಹಲವಾರು ಉದಾಹರಣೆಗಳು, ನಿಮಗೆ ಯಾವುದೇ ರೀತಿಯ ನೈತಿಕವಾಗಿ ಇಲ್ಲಿ ಹಕ್ಕಿಲ್ಲ. ತನಿಖೆಗೆ SIT ಮಾಡ್ತಾ ಇದ್ದೀರಿ. ಇದು ಬರೀ ರೇವಣ್ಣವರ ಬಂಧಿಸ್ತಕ್ಕಂಥ ಇದಾಗಿ ಕೆಲಸ ಆಗಿದೆ ಹೊರತು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇಲ್ಲ. ಆದ್ದರಿಂದ ಒಂದು ನ್ಯಾಯಾಂಗ ತನಿಖೆ ಆದರೂ ಅಥವಾ ಸಿಬಿಐ ತನಿಖೆ ಮಾಡಿದ್ರು ಒಳ್ಳೆಯದು.